ಒಳ ಮೀಸಲಾತಿ ವಿಚಾರದಲ್ಲಿ ಸ್ವಪಕ್ಷೀಯರ ವಿರೋಧ ಮೆಟ್ಟಿ ನಿಂತ ಕಾಂಗ್ರೆಸ್ಗೆ ವಿರೋಧ ಪಕ್ಷ ಬಿಜೆಪಿ ಸಂಕಷ್ಟ ತಂದೊಡ್ಡಲು ಅಣಿಯಾಗಿದೆ. ಒಳ ಮೀಸಲು ವಿಚಾರದಲ್ಲಿ ಸರ್ಕಾರ ಕೊಟ್ಟ ಭರವಸೆ ಈಡೇರಿಸದಿದ್ರೆ ಬೀದಿಗಿಳಿಯುವ ಎಚ್ಚರಿಕೆಯನ್ನ ವಿಪಕ್ಷದ ನಾಯಕರು ನೀಡಿದ್ದಾರೆ. ಈ ಬೆಳವಣಿಗೆ ಈಗ ಆಡಳಿತ ಪಕ್ಷಕ್ಕೆ ಮಗ್ಗಲ ಮುಳ್ಳಾಗುವ ಎಲ್ಲ ಸಾಧ್ಯತೆಯನ್ನ ಸೃಷ್ಟಿಸಿದೆ. ಈ ಕುರಿತಾದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಜಾತಿ ಗಣತಿ ಜಾರಿ ವಿಚಾರದಲ್ಲಿ ಎದುರಾಗುವ ಬಹುದೊಡ್ಡದಾದ ಗಂಡಾಂತರ ತಪ್ಪಿಸಿಕೊಂಡಿದ್ದ ಕೈ ಸರ್ಕಾರಕ್ಕೆ ಒಳ ಮೀಸಲಾತಿನ ಒಳ ಏಟು ಬೀಳುವ ಸಾಧ್ಯತೆ ಹೆಚ್ಚಾಗಿದೆ. 10 ಹಲವು ಭರವಸೆಗಳನ್ನ ನೀಡಿ ತನ್ನ ಪಕ್ಷದ ದಲಿತ ಶಾಸಕರನ್ನ ಸಂತೈಸೋ ಕೆಲಸ ಮಾಡಿದ ಕಾಂಗ್ರೆಸ್ ಪಕ್ಷಕ್ಕೆ ಈಗ ವಿಪಕ್ಷ ಬಿಜೆಪಿ ಬಲುದೊಡ್ಡ ತಲೆನೋವನ್ನ ತಂದೊಡ್ಡುವ ಸನ್ನಿವೇಶವನ್ನ ಸೃಷ್ಟಿಸಿದೆ. ಒಳ ಮೀಸಲು ಜಾರಿ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಕೊಟ್ಟ ಮಾತನ್ನ ಈಡೇರಿಸಬೇಕು, ಹಾಗೆಯೇ ನಿಗದಿಯೊಳಗೆ ಅದರ ಅನುಷ್ಠಾನದ ವಾಗ್ದಾನ ಮಾಡಬೇಕು ಅಂತ ಮಾಜಿ ಸಚಿವ ಹಾಲಿ ಸಂಸದ ಗೋವಿಂದ ಕಾರಜೋಳ ಆಗ್ರಹಿಸಿದ್ರು. ಇಂದು ಈ ವಿಚಾರವಾಗಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಒಳ ಮೀಸಲು ಜಾರಿ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಅನಗತ್ಯ ಗೊಂದಲ ಉಂಟು ಮಾಡ್ತಾ ಇದೆ. ಹಿಂದೆ ಕಾಂತರಾಜು ವರದಿ ಒಪ್ಪಿಕೊಂಡಿದ್ದ ಸರ್ಕಾರ ಈಗ ಮತ್ತೆ ಒಳ ಮೀಸಲಾತಿ ಗಣತಿಗೆ ಮಾಡೋದಾಗಿ ಹೇಳ್ತಾ ಇದೆ. ಹಾಗಿದ್ದ ಮೇಲೆ ವರದಿಗೆ ಬೆಲೆ ಏನಿದೆ ಅಂತ ಅವರು ಪ್ರಶ್ನಿಸಿದ್ರು. ಈಗ ಮತ್ತೊಮ್ಮೆ ಕಾಲಹರಣ ಮಾಡುವ ಬದಲು ಮೇ 5ರಿಂದ ಘೋಷಿತ ಒಳ ಮೀಸಲು ಗಣತಿ ಆರಂಭಿಸಿ ಜೂನ್ 10ರೊಳಗೆ ಅದರ ಅನುಷ್ಠಾನ ಆಗಬೇಕು ಅನ್ನೋ ವಾಗ್ದಾನವನ್ನ ಸಿಎಂ ನೀಡಲಿ ಅಂತ ಆಗ್ರಹಿಸಿದ್ರು. ಜೊತೆಗೆ ಈ ಹಿಂದೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸಚಿವ ಮಹದೇವಪ್ಪ ಹೇಳಿದ್ದ ಮಾತನ್ನ ಮತ್ತೊಮ್ಮೆ ನೆನಪಿಸಿಕೊಂಡು ಅದಕ್ಕೆ ತಕ್ಕಂತೆ ನಡೆದುಕೊಳ್ಳಲಿ ಅಂತ ಒತ್ತಾಯಿಸಿದ್ರು. ಅಂತಕ್ಕಂಥದ್ದು ಹೇಳಿದ್ರು ನಾಗಮೋಹನ್ ದಾಸ್ ಅವ್ರದ್ದು. ಹಾಗಾದರೆ ಜೂನ್ 10ರೊಳಗಾಗಿ ಮಾಡ್ತೀವಿ ಅಂತೇಳಿ ನೀವೊಂದು ದಿನಾಂಕ ನಿಗದಿ ಮಾಡಿ 10ನೇ ತಾರೀಕಿಗೆ ಯಾವುದೇ ಪರಿಸ್ಥಿತಿ ಒಳಗೆ ನಾವು ಒಳ ಮೀಸಲಾತಿ ಆದೇಶವನ್ನು ಕರ್ನಾಟಕ ಸರ್ಕಾರದಿಂದ ಮಾಡ್ತೀವಂತ ಘೋಷಣೆ ಮಾಡಿ ನೀವು ನಾಳೆ 5ನೇ ತಾರೀಕಿಗೆ ಸರ್ವೆ ಮಾಡ್ತಕ್ಕಂಥದ್ದು ಮಾಡಬೇಕು. ಇರದಿದ್ದರೆ ಅದಕ್ಕೆ ನಮ್ಮದು ವಿರೋಧ ಇದೆ. ನೀವು ಸುಮ್ಮನೆ ಹೀಗೆ ನೆಪ ಹೇಳ್ಕೊಂಡು 9 ತಿಂಗಳು ಕಳೆದಿದ್ದೀರಿ, ಇನ್ನು 8 ತಿಂಗಳು ಕಳೀತಿರೋ ಗೊತ್ತಿಲ್ಲ. ನಮಗೊಂದೇನು ಆತಂಕ ಇದೆ ಅಂದ್ರೆ ಈ ಒಳ ಮೀಸಲಾತಿ ಆದೇಶವನ್ನು ಸುಪ್ರೀಂ ಕೋರ್ಟ್ನಿಂದ ಪಡೀಲಿಕ್ಕೆ ಹೋರಾಟ 30 ವರ್ಷ ಮಾಡಬೇಕಾಯ್ತು. ಇನ್ನು ಅನುಷ್ಠಾನಕ್ಕೆ 30 ವರ್ಷ ಹೋರಾಟ ಮಾಡಬೇಕಾ ಸಿದ್ದರಾಮಯ್ಯನವರೇ ಹೇಳಿ. ನೆರೆ ರಾಜ್ಯಗಳಾಗಿರ್ತಕ್ಕಂಥ ತೆಲಂಗಾಣ, ಆಂಧ್ರದವರು ಈಗಾಗಲೇ ಒಳ ಮೀಸಲಾತಿ ಜಾರಿ ಮಾಡಿದರು. ಇನ್ನು ಇದೇ ವಿಚಾರದ ಮೇಲೆ ಮಾತನಾಡಿದ ಮಾಜಿ ಕೇಂದ್ರ ಸಚಿವ ನಾರಾಯಣಸ್ವಾಮಿ, ಸರ್ಕಾರ ಒಳ ಮೀಸಲಾತಿನ ವರದಿ ವಿಚಾರದಲ್ಲೇ ಇನ್ನೂ ಗೊಂದಲದಲ್ಲಿದೆ. ಪಾರದರ್ಶಕವಾಗಿ ವರದಿ ಪರಾಮರ್ಶೆ ಆಗಬೇಕು. ಅದಕ್ಕಾಗಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಕಮಿಟಿ ಜೊತೆ ಸರ್ವಪಕ್ಷದ ಚರ್ಚಾ ಸಮ್ಮೇಳನ ಆಯೋಜಿಸಬೇಕು. ಹಾಗೆಯೇ ಸಿಎಂ ಸರ್ವಪಕ್ಷದ ಸಭೆ ಕರೆದು ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು. ಸಹಕಾರಿ ಕ್ಷೇತ್ರ ಮತ್ತು ಚುನಾಯಿತ ಸ್ಥಾನೀಯ ಸಂಸ್ಥೆಗಳ ಬಗ್ಗೆ ಹಿಡಿತ ಇದೆ ಇಲ್ಲುವಂಥ ಅನುಮಾನ ನಮಗೆ ಬರ್ತಾ ಇದೆ. ಆದ್ದರಿಂದ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತೇನೆ, ಇದಕ್ಕೂ ಮೊದಲು ಈ ರಾಜ್ಯದ ಸರ್ವಪಕ್ಷಗಳ ಸಭೆಯನ್ನು ಕರಿಬೇಕು, ಅನೇಕ ಸಂಘಟನೆಗಳ ನಾಯಕರನ್ನು ಕರಿಬೇಕು. ಈ ಒಂದು ವರದಿ ಬಂದ ನಂತರ ಮತ್ತು ಯಾವ ವರದಿಯಲ್ಲಿ ಯಾವ ಸಮಸ್ಯೆಗಳಿರೋದನ್ನು ಸರ್ವಪಕ್ಷದ ಜೊತೆ ಮುಕ್ತವಾಗಿ ಚರ್ಚೆ ಮಾಡ್ತಾ ಹೋದರೆ ಮತ್ತೆ ಈ ಸಮಾಜಕ್ಕೆ ಅನ್ಯಾಯ ಆಗ್ಬೋದು ಅಂತ ಅನುಮಾನ ಇರೋದ್ರಿಂದ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸರ್ವಪಕ್ಷಗಳ ಸಭೆಯನ್ನು ಕರಿಬೇಕು, ಮುಕ್ತವಾಗಿ ಚರ್ಚೆ ಆಗಬೇಕು. ಅತ್ತ ಕೇಂದ್ರ ಸರ್ಕಾರವು ಜನಗಣತಿ ಜೊತೆಗೆ ಜಾತಿ ಗಣತಿ ಮಾಡಲು ಹೊರಟಿರೋದು ರಾಜ್ಯ ಸರ್ಕಾರದ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆ ಮೇಲೆ ಪರಿಣಾಮ ಬೀರಲಿದೆ. ಇದರ ಜೊತೆಗೆ ಇಲ್ಲಿ ಒಳ ಮೀಸಲಾತಿಯ ಜಾರಿಯ ಸಂಕಷ್ಟವು ಕೈಪಡೆಗೆ ಎದುರಾಗಲಿದೆ. ಸದ್ಯ ಎಚ್ಚರಿಕೆ ಸಂದೇಶ ನೀಡಿರುವ ವಿಪಕ್ಷ ಬಿಜೆಪಿಯ ನಾಯಕರು ಕೊಟ್ಟ ಎಚ್ಚರಿಕೆ ಸೂಕ್ತ ಪ್ರತಿಕ್ರಿಯೆ ಬಾರದಿದ್ರೆ ಹೋರಾಟದ ಎಚ್ಚರಿಕೆಯನ್ನು ರವಾನಿಸಿದ್ದಾರೆ. ಸರ್ಕಾರ ಈ ವಿಚಾರವನ್ನ ಹೇಗೆ ಪರಿಗಣಿಸಿತು ಅನ್ನೋದರ ಮೇಲೆ ಒಳ ಮೀಸಲಾತಿನ ಜಾರಿಗೆ ವಿಚಾರದ ಭವಿಷ್ಯ ನಿರ್ಧಾರವಾಗಲಿದೆ. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ರೇಣುಕಾ ಕೆ, ಪೊಲಿಟಿಕಲ್ ಬ್ಯೂರೋ, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.